ಆಟದಲ್ಲಿ ಗೆದ್ದೆ ಗೆದ್ಬಿಟ್ಟು ಹೋಳಿಗೆ ಊಟ ಹಾಕ್ತಿ ಅಂತಂದ್ರೆ ಯುಗಾದಿ ಹಬ್ಬಕ್ಕ ಎಲ್ಲಿ ಹಾಕ್ಸಿದ್ದೆ ನೀನು? ಇದೇನೆ ಗೋಲಿ ಆಟದಲ್ಲಿ ಗೆದ್ದಿದ್ದೀನಿ. ಯುಗಾದಿ ಹಬ್ಬ ಮಾಡ್ಬೇಕಲ್ವಾ? ಇಲ್ಲಿ ನಮ್ಗೆ ಗೊತ್ತಿರೋರ್ ಮನೆ ಇದೆ, ಅಲ್ಲಿ ಹೋಗ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಬೇಳೆ ಬೆಲ್ಲ ಮೈದಾ ಎಲ್ಲ ತಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಕ್ಕವರೇ ಅಕ್ಕವರೇ ಅಕ್ಕರ ಯಾರು? ನಮಸ್ಕಾರ ಅಕ್ಕವರೇ. ನಮಸ್ಕಾರ. ನಾವು ಯುಗಾದಿ ಹಬ್ಬ ಮಾಡ್ತಾ ಇದ್ದೀವಿ, ದಯವಿಟ್ಟು ನಿಮ್ಮ ಮನೇಲಿ ಬೇಳೆ ಬೆಲ್ಲ ಮೈದಾ ಇದ್ರೆ ಕೊಡ್ರಕ್ಕ. ಅಲ್ಲಪ್ಪ, ಆ ಬುದ್ಧಿನ ಬೇಳೆ ಬೆಲ್ಲ ಮೈದಾ ಎಲ್ಲ ಕೇಳಿದ್ರೆ ಎಲ್ಲಿರುತ್ತೆ? ಇರೋದೆಲ್ಲ ಆಫ್ ಮಾಡ್ಬಿಟ್ಟಿದ್ವಿ, ಬಂದು ಊಟ ಮಾಡ್ಕೊಂಡು ಹೋಗಿ ಬರ್ರಿ. ನಾನ್ ನಿಮ್ಮ ಮನೇಲಿ ಊಟ ಮಾಡ್ಕೊಂಡಿದ್ರೆ ಅಲ್ಲಿ ನಮ್ಮ ಅಪ್ಪನಿಗೆ ಯುಗಾದಿ ಹಬ್ಬಕ್ಕೆ ಐಟಮ್ ತರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಅದ್ರಲ್ಲಿ ಗೋಲಿ ಆಟದಲ್ಲಿ ಪಂಜಾಬಿ ಯಾರ ಕಟ್ಬಿಟ್ಟಿದ್ದೀನಕ್ಕ, ದಯವಿಟ್ಟು ಸಹಾಯ ಮಾಡ್ರಕ್ಕ ಅಂತ ಮಾಡಿ. ಅಯ್ಯೋ, ನೀವು ಕೇಳ್ತಾ ಇರೋದು ನೋಡ್ತಿದ್ರೆ ನನಗೆ ಅಯ್ಯೋ ಅನ್ಸಿದ್ರೆ. ನಮ್ಮ ಮನೇಲಿ ಬೇಳೆ ಬೆಲ್ಲ ಮೈದಾ ಇಟ್ಟು ಎಲ್ಲ ಖಾಲಿ ಆಗಿದೆಪ್ಪ. ನೋಡಿ, ಹಿಂಗೆ ಹೋಗಿ ಅಲ್ಲಿ ನನ್ನ ತಂಗಿ ಬಡ್ಡಿ ಬಂಗಾರಮ್ಮ ಅಂಗಡಿ ಹಾಕಿದಾಳೆ, ಅಲ್ಲೋ ಕೇಳಿ ಹೋಗಿಪ್ಪ. ಹೋಗಿ ಹೋಗಿ ಬಂದು ಮನೆಗಳ್ತಾವ ಬೆಲ್ಲ ಬೇಳೆ ಎಣ್ಣೆ ಹಸಿರು ಎಲ್ಲ ಕೊಡು ಅಂತಂದ್ರೆ ಹಬ್ಬದ ದಿವಸ ಯಾಕೆ ಕೊಡ್ತಾ ಇದಾರಣ್ಣ? ಅಲ್ಲಿ ಅಕ್ಕ ಹೇಳಿದಾರಲ್ಲ ಬಡ್ಡಿ ಬಂಗಾರಮ್ಮ ಅಂತ ಹೇಳ್ಬಿಟ್ಟು ಅಂಗಡಿ ಅಂತ, ಅಲ್ವಾ ಕೇಳ್ಬಿಟ್ಟು ತಗೊಂಡೋಗೋಣ ಬಾ. ಅಲ್ಲ, ಇವ್ರಿಗೆ ಸೊಸೆ ಆಗಿ ಬಂದು ಇಷ್ಟು ವರ್ಷ ಆಯ್ತು. ನಾನು ಬೇಳೆ ಕೊಡಿ, ಇಟ್ಟು ಕೊಡಿ, ಎಣ್ಣೆ ಕೊಡಿ ಅಂತ ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಅಬ್ಬಬ್ಬಾ, ಎಂತ ಕರ್ಮ ಬಂತಪ್ಪ. ಏನೋ ಏನು ಮಾಡ್ಕೊಂಡು ಬಿಡಿ. ನನಗೆ ಬಡ್ಡಿ ಬಂಗಾರಮ್ಮದು ಅಂಗಡಿ ಇದೆ, ಅವ್ರ ಅಕ್ಕನಲ್ಲಿ ಕಳಿಸಿದ್ದು ಅಂಗಡಿ ಇದೆ, ಸಾಮಾನು ಇಲ್ಲ ಕೇಳೋಣ ನಡಿ. ಅಕ್ಕ ಬಡ್ಡಿ ಬಂಗಾರಕ್ಕ ಅಕ್ಕ. ಅಕ್ಕ ಹೇಳಿ ಕಳಿಸ್ಲಕ್ಕ. ಯಾವ ಊರಣ್ಣ ನಿಮ್ದು? ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಸುಬ್ಬಣ್ಣ ಅಂತೇಳಿ. ನಾನು ನಿಮ್ಮ ಅಕ್ಕ ಅವ್ರ ಮನೆ ಹತ್ರ ಹೋಗಿದ್ದೆ, ಯುಗಾದಿ ಹಬ್ಬ ಮಾಡೋಕ್ಕೆ ಬೇಳೆ ಬೆಲ್ಲ ಮೈದಾ ಎಣ್ಣೆ ಎಲ್ಲ ಕೇಳಿದೆ. ಅವರು ನಮ್ಮ ತಂಗಿ ಅಂಗಡಿ ಇದೆ ಬಡ್ಡಿ ಬಂಗಾರಮ್ಮ ಅಂತ, ಆ ಅಂಗಡಿ ಹತ್ರ ಹೋಗಿ ನನ್ನ ಮೇಲೆ ಹೇಳಿ ತಗೊಳ್ರಪ್ಪ ಹೋಗಿ ಅಂತ ಹೇಳಿ ಕಳ್ಸಿದ್ದಕ್ಕ. ಅದಕ್ಕೇನಕ್ಕ ಬಂದ್ವಿ. ಅಲ್ಲ ಸುಬ್ಬಣ್ಣ, ನಾನು ಅಂಗಡಿ ಇಟ್ಕೊಂಡಿರೋದು ವ್ಯಾಪಾರ ಮಾಡೋದಕ್ಕೆ. ನೆನ್ನೆಯಿಂದ ಹಬ್ಬದ ಐಟಮ್ಗಳು ಸುಮಾರು ಜನ ತಗೊಂಡೋಗವ್ರೆ, ಇನ್ನೆಲ್ಲೋ ಅಲ್ಪ ಸ್ವಲ್ಪ ಐತೆ ಅಷ್ಟೇ. ಇವಾಗ ಬಂದ್ಬಿಟ್ಟು ನೀನು ಸಾಲ ಕೊಡು ಅಂದ್ರೆ ಏನ್ ಕೊಡಕ್ಕಾಗತ್ತೆ ಸುಬ್ಬಣ್ಣ? ಸಾಲ ಕೊಡಲ್ಲ ಸುಬ್ಬಣ್ಣ, ದುಡ್ಡು ಎತ್ಕೊಂಬ, ಐಟಮ್ ಕೊಡ್ತೀನಿ, ಎತ್ಕೊಂಡೋಗ. ಏನ್ ಸುಬ್ಬಣ್ಣ, ನಿಂತವು ದುಡ್ಡಿಲ್ಲ, ಅವ್ರು ನೋಡಿದ್ರೆ ಸಾಲ ಕೊಡಲ್ಲ ಅಂತೀರಾ, ನೀನ್ ನೋಡಿದ್ರೆ ಕಾಸಿಲ್ಲ ಅಂತೀಯಾ, ಇಲ್ಲಿ ನೋಡಿದ್ರೆ ಅಂಗಡಿಯಲ್ಲಿ ಸಾಮಾನು ಕೊಡಲ್ಲ ಅಂತದವ್ರು. ಏನ್ ಮಾಡ್ತೀಯ ಇವಾಗ ಸುಬ್ಬಣ್ಣ? ಏನು ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ನನ್ನ ಸಮಣ್ಣ. ಅಕ್ಕ ಹಬ್ಬದ ಐಟಮ್ ಮಾತ್ರ ಇಲ್ಲ ಅಂತ ಹೇಳ್ಬೇಡಕ್ಕ, ನಮ್ಮ ಅಪ್ಪನಿಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀರಿ, ಈ ಗೋಲಿ ಆಟದಲ್ಲಿ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ. ದಯವಿಟ್ಟು ಅಕ್ಕ, ದಯವಿಟ್ಟು ಕೊಡ್ಲಕ್ಕ. ಅಲ್ಲ ಸುಬ್ಬಣ್ಣವ್ರೆ, ನಾನು ಸಾಲ ಅಂತೂ ಕೊಡಕ್ಕಾಗಲ್ಲ ನಿಮಗೆ. ಆದ್ರೂ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸ್ತದ. ನನ್ಗೆ ಇವಾಗ ಸಾಲ ಕೊಟ್ರೆ ನಾನು ಪಾಪರಾಗೋತೀನಿ. ಯಾಕೆಂತಂದ್ರೆ ಇದಕ್ಕೆ ಮೊದಲು ರವಿ ಗೌಡ್ರು ಬಂದ್ಬಿಟ್ಟು ಮುನ್ರಾಜ್ ಅವ್ರಿಗೆ 2 ಲಕ್ಷ ದುಡ್ಡು ಇಸ್ಕೊಟ್ರು, ಹಬ್ಬದ ಐಟಮ್ ಇಸ್ಕೊಟ್ರು. ನಾನ್ ಜವಾಬ್ದಾರಿ ಅಂತೇಳಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ಸ್ಕೊಟ್ಬಿಟ್ರು. ಆದ್ರೆ ಇದುವರೆಗೂ 1 ರೂಪಾಯಿ ದುಡ್ಡು ವಸೂಲಿ ಆಗಿಲ್ಲಪ್ಪ. ನೋಡು, ಐಟಮ್ ಎಲ್ಲ ಖಾಲಿ ಆಗದೆ. ಹೆಂಗ್ ನನ್ನ ಅಂಗಡಿ ನಡೆಸೋದು? ಈಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಆಯ್ತಾ. ಆ ಮುನ್ರಾಜ್ ಅವರು ದುಡ್ಡು ಕೊಟ್ಟಿಲ್ಲ, ರವಿ ಪ್ರಕಾಶ್ ಅವ್ರ ಮುಂದಕ್ಕೆ ಬಂದವರು ಅವರು ಕೊಟ್ಟಿಲ್ಲ, ನಮ್ಮ ಪ್ರಕಾಶ್ ಗೌಡ್ರು ಅವರು ಕೊಟ್ಟಿಲ್ಲ. ಹಿಂಗ್ ಮಾಡಿದ್ರೆ ಹೆಂಗೆ? ಇವಾಗ ನೀನು ಬಂದಿದ್ಯಾ ಸಾಲದಕ್ಕೆ, ನಾನು ಇಲ್ಲಿಂದ ತಂದು ಕೊಡ್ಲಿ ನಿಮ್ಗೆ? ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಸುಬ್ಬಣ್ಣ, ನಾನಂತೂ ಸಾಲ ಕೊಡಲ್ಲ. ದುಡ್ಡು ಕೊಡ್ರೆ ಐಟಮ್ ಎತ್ಕೊಂಡು ಹೋಗ್ರಿ, ಅದು ಕಡಿಮೆ ಐತೆ. ನಿಮ್ಮ ಅದೃಷ್ಟ ಬೇಗ ಬಂದ್ರೆ ಐಟಮ್ ಸಿಗ್ತದ, ಇಲ್ಲ ಅಂದ್ರೆ ನೀವು ವಿಜಯಪುರಕ್ಕೋ ಇಲ್ಲ ಚಿಕ್ಕಬಳ್ಳಾಪುರಕ್ಕೋ ಹೋಗ್ಬೇಕಾಗ್ತದ, ಅದು ನಿಮ್ ಇಷ್ಟ. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಾಗಿ ನಮ್ಮಪ್ಪ ನನಗೆ ಕೊಟ್ಟಂತ ಒಂದು ಸೈಟು, ಆ ಪತ್ರಗಳನ್ನ ನಾನು ತಂದಿದ್ದೀನಕ್ಕ. ದಯವಿಟ್ಟು ಈ ಪತ್ರಗಳನ್ನು ಮಾಡ್ಕೊಂಡು ನನಗೆ ಯುಗಾದಿ ಹಬ್ಬದ ಐಟಮ್ ಕೊಡಕ್ಕ. ಬೇಳೆ ಬೆಲ್ಲ ಮೈದಾ ಎಣ್ಣೆ ಎಲ್ಲ ಕೊಡಕ್ಕ, ಯುಗಾದಿ ಹಬ್ಬದ ಐಟಮ್ ಎಲ್ಲ ಕೊಡಕ್ಕ. ದಯವಿಟ್ಟು ಕೇಳ್ಕೊತಾ ಇದ್ದೀನಕ್ಕ, ಇಲ್ಲ ಅಂತ ಮಾತ್ರ ಹೇಳ್ಬೇಡಕ್ಕ, ಹೇಳ್ಬೇಡ. ಎಲ್ಲ ನೋಡ್ತಿದ್ದ ಇದ್ದೀರಾ. ಆ ಕಲಾವಿದ ಮುನ್ರಾಜ್ ಅವರು, CN ಮುನ್ರಾಜ್ ಅವ್ರಿಗೆ ನಮ್ಮ ರವಿ ಪ್ರಕಾಶ್ ಗೌಡ್ರು ಮುಂದಕ್ಕೆ ಬಂದು ದುಡ್ಡು ಕೊಡ್ಸಿದ್ರಿ 2 ಲಕ್ಷ. ಅದು ಕೊಟ್ಟಿಲ್ಲ ಅನ್ನೋ ಬಾಧೆಯಲ್ಲಿ ನಿಮ್ಮನ್ನ ಇದೆಲ್ಲ ಅಂದ್ಬಿಟ್ಟೆ, ಮನ್ಸಿಗೆ ಹಚ್ಕೊಬೇಡ್ರಿ. ಈಗ ಪತ್ರಗಳು ಕೊಟ್ಬಿಟ್ಟು ಐಟಮ್ ಕೊಡ್ತೀರಿ, ಏನೇನ್ ಬೇಕು ಹೇಳ್ರಿ, ಎತ್ಕೊಂಡು ಹೋಗ್ರಿ. ಸುಬ್ಬಣ್ಣರೇ, ಆ ಪತ್ರಗಳು ಕೊಡ್ರಿ, ಕೊಟ್ಬಿಟ್ಟು ಸಾಮಾನು ಐಟಮ್ ತಗೊಂಡೋಗೋಣ. ಹೌದು, ಸೈಟ್ದು ಪತ್ರಗಳು ತಂದು ಕೊಟ್ಟು ನಿಮ್ಗ ಐಟಮ್ ತಗೊಂಡೋಗ್ಬೇಕು ಅಂತ ಕೇಳ್ತಾ ಇದ್ರೆ, ಈ ಪತ್ರಗಳು ಮಾಡ್ಕೊಂಡು ಐಟಮ್ ಕೊಡ್ರಿ. ಆಯ್ತು, ಕರೆಕ್ಟ್ ಆಗಿ ಬಡ್ಡಿ ಕಟ್ಕೊಂಡು ಹೋಗ್ಬೇಕಪ್ಪ. ಇಲ್ಲ ಅಂತಂದ್ರೆ ಇದು ಜಮೀನು, ಈ ಸೈಟ್ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗ್ತದ. ಭಯ ಇರ್ಲಿ, ಏನ್ ಐಟಮ್ ಬೇಕು ಎಲ್ಲ ಲಿಸ್ಟ್ ಹೇಳ್ರಿ, ಐಟಮ್ ಎತ್ಕೊಂಡು ಹೋಗ್ರಿ ಹಬ್ಬಕ್ಕೆ. ಆಯ್ತಾ? ತಿಂಗಳ ಕರೆಕ್ಟ್ ಆಗಿ ಬಡ್ಡಿ ಕಟ್ತಿರ್ತಾನೆ, ಯಾ ಮಾರ್ಬಾರ್ದು. ಯಾಕಂದ್ರೆ ಈ ಸೈಟ್ ಮತ್ತೆ ನಮ್ಮ ಹೆಸರಿಗೆ ಬಂದ್ರೆ ಮತ್ತೆ ನಿಮ್ಗೆ ವಾಪಸ್ ಬರಲ್ಲ. ಆಯ್ತಾ? ರಿಜಿಸ್ಟರ್ ಮಾಡ್ಕೊಡ್ತಾ ಇದೀರಾ, ಹುಷಾರಿರ್ಲಿ. ಎಷ್ಟು ಜನಕ್ಕೆ ಒಬ್ಬಟ್ಟು ಊಟ ಹಾಕ್ತಾ ಇದ್ರಪ್ಪ ನೀವು? ಊರಲ್ಲಿರೋ ಎಲ್ರಿಗೂ ಹೇಳಿದ್ದೀವಿ, ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಮ್ಮ ವಂಶದಲ್ಲಿ ತಲತಲಾಂತರದಿಂದ ಈ ಹಬ್ಬ ಮಾಡ್ತಾ ಇದ್ದೀವಿ. ಎಲ್ರಿಗೂ ಊಟ ಹಾಕ್ಸ್ಬೇಕು ಅಂತ ಆಸೆ ಬೀಳ್ತಾ ಇದೀವಕ್ಕ. ದಯವಿಟ್ಟು ಸಹಾಯ ಮಾಡ್ರಕ್ಕ, ಸಹಾಯ ಮಾಡಿ. ಆಯ್ತಪ್ಪ, ಈಗ ಊರೆಲ್ಲರಿಗೂ ಹಾಕಿಸ್ಬೇಕು ಅಂತ ಇದೆಯಾ? ಸುಮಾರು 2 ರಿಂದ 3 ಲಕ್ಷ ಖರ್ಚಾಗ್ತದೆ ಊರವ್ರಿಗೆಲ್ಲ ಹಾಕ್ಬೇಕು ಅಂದ್ರೆ.
ಈಗ ಈ ಪತ್ರಕ್ಕೆ ನಾನು ಒಂದು 2 ಲಕ್ಷ ಕೊಡ್ಬೋದು ಅಷ್ಟೇನೆ, ಅರ್ಥ ಆಯ್ತಾ? 2 ಲಕ್ಷಕ್ಕೆ ಏನೇನು ಐಟಮ್ ಬೇಕು ಎಲ್ಲ ತಗೊಂಡೋಗ್ರಿ, ಕೊಡ್ತೀನಿ.